ವೈಡನ್ ಬರೋದು ವೈಡ್ ಆಗಲ್ವಾ ಈ ಬುಕ್ ಇಟ್ಕೊಂಡು ಇವರು ಸ್ಕ್ರೀನ್ ಬರೋದು ಸಾರಿಲ್ಲ ಮೇಡಮ್ ನೀವು ಇಲ್ಲಿ ಕೊಟ್ರೆ ಓಕೆ ನೀವು ಇಲ್ಲಿ ಕೊಟ್ರೆ ಓಕೆ ಈ ಬುಕ್ ಇಟ್ಕೊಂಡು ಯಾಕೆ ಮಾಡ್ತಾ ಇದೀರಾ ನೀವು ಈ ಬುಕ್ ಇಟ್ಕೊಂಡು ಯಾಕೆ ಮಾಡ್ತಾ ಇದೀರಾ ನಿಮ್ಗೆ ಗೌರ್ಮೆಂಟ್ ಹೇಳಿದ್ಯಾ ಈ ಬುಕ್ ಮಾಡಿ ಅಂತ ಸಾರಿ ಎಷ್ಟಿದೆ ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಇವ್ರ ಮನೆಯಲ್ಲಿದೆ ನೀವು ಎಲ್ಲಿ ಕೊಡ್ತಾ ಇದ್ದೀರಾ ಇದು ಯಶವಂತಪುರ ನೀವೇನಾದ್ರು ಈ ಬುಕ್ ಇಟ್ಕೊಂಡು ನೀವು ಪ್ರಚಾರ ಮಾಡ್ತಾ ಇದ್ದೀರಾ ಇಲ್ಲಿ ಸಾರಿ ಅಲ್ಲ ಮೇಡಮ್ ನೀವು ರೂಲ್ಸ್ ಫಾಲೋ ಮಾಡಬೇಕು ಈ ಬುಕ್ ಇಟ್ಕೊಂಡು ಎಸ್ ಸರ್ ಅವ್ರ ಫೋಟೋ ಹಾಕೊಂಡು ಒಂದು ಅವ್ರ ಬುಕ್ಕಲ್ಲಿ ಇಟ್ಕೊಂಡು ಮಾಡ್ತಾವ್ರೆಲ್ಲ ಸಾರಿ ಅಂದ್ಬಿಟ್ರೆ ಆಗುತ್ತಾ ಇಟ್ಕೋ ಎಷ್ಟು ನಂಬರ್ ತಗೊಂಡು ಇವೆಲ್ಲ ಎಷ್ಟು ತಗೊಂಡಿದ್ದೀರಿ ನೋಡಿ ಎಷ್ಟಿದೆ ಸ್ಟಿಕ್ಕರ್ ನೀವು ಇಲ್ಲೇ ಕೊಡ್ತಾ ಇದ್ದೀರಾ ಸ್ಟಿಕ್ಕರ್ಗಳು ಮನಗಟ್ಟಿಸ್ತಾ ಇಲ್ಲ ಎಲ್ಲ ಫುಲ್ ಕಂತೆ ಇಟ್ಕೊಂಡ್ಬಿಟ್ಟವ್ರೆ ಆಯ್ತಾ ಆತ್ಮೀಯ ಮಾಧ್ಯಮದ ಸ್ನೇಹಿತರಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ರಾಜ್ಯದ ನಡೀತಿರ್ತಕ್ಕಂಥ ಈ ಒಂದು SIR ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅಂದರೆ ವಿಶೇಷವಾದ ಮತದಾರರ ಪಟ್ಟಿಯ ಪರಿಷ್ಕರಣೆ ಇದನ್ನು ಏನು ರಾಜ್ಯದಲ್ಲಿ 3 ದಿನಗಳಿಂದ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಈ ಒಂದು ಪ್ರಕ್ರಿಯೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಅತ್ಯಂತ ದೊಡ್ಡ ಮಟ್ಟದ ಪ್ರಚಾರ ಅವರ ಮನೆಯಲ್ಲೇ ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು. ಈ SIRನ ಪ್ರಕ್ರಿಯೆಗೆ ಏನು ಇನಾಗ್ರೇಷನ್ ಮಾಡಿ ಎಲ್ರಿಗೂ ಸಂದೇಶ ಕಳಿಸಿದ್ರು. ಆ ಸಂದೇಶದ ಮುಖಾಂತರವೇ ಈಗ ಇಷ್ಟೊಂದು ರಾಜ್ಯದಲ್ಲಿ ಮತದಾರರ ವಿಷಯದಲ್ಲಿ ಏನು ಈ ಒಂದು ಪ್ರಕ್ರಿಯೆ ಇದೆ, ಯಾವ ಮತದಾರರ ಲಿಸ್ಟ್ನಲ್ಲಿ ಅವರ ಹೆಸರಿಲ್ಲ ಅದನ್ನು ಅಡಿಷನ್ನು ಮಾಡ್ತಕ್ಕಂಥದ್ದಿರ್ಬೋದು, ಇಲ್ಲ ತೀರ್ಕೊಂಡು ಹೋದಂಥವ್ರು, ಇಲ್ಲ ಬೇರೆ ಕಡೆ ವರ್ಗಾವಣೆ ಇರತಕ್ಕಂಥವರ ಪರಿಷ್ಕೃತ ಪಟ್ಟಿಯನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಒಂದು 4-5 ನಿಯಮಾವಳಿಯನ್ನು ಕೊಟ್ಟು ಇವರಿಗೇನು ಪರಿಷ್ಕರಣೆ ಮಾಡಲಿಕ್ಕೆ ಹೇಳಿದ್ದಾರೆ. ಇವ್ರು ಮಾಡ್ತಾ ಇರ್ತಕ್ಕಂಥದ್ದೇನು, ನಿನ್ನೆ ದಿನ ರಾಮನಗರದ ಚೌಲ್ಟ್ರಿಯಲ್ಲಿ ನಡೀತಾ ಇದ್ದಂಥ ವಿಷಯಗಳ ಹಲವಾರು ಚೌಲ್ಟ್ರಿಗಳಲ್ಲಿ ತಾವೆಲ್ಲ ತಮ್ಮ ಮಾಧ್ಯಮದಲ್ಲಿ ಅವತ್ತೇನು ಜನತೆ ಮುಂದಿಟ್ಟಿದ್ದೀರಿ. ಈಗ ನಿಮ್ಮ ಮುಂದೆ ನಾನು ಇಟ್ಟಿರ್ತಕ್ಕಂಥದ್ದು ಯಶವಂತಪುರದ ಮಹಾನ್ ನಾಯಕರು ಭಾಳ ಚೆನ್ನಾಗಿ ಮಾತನಾಡ್ತಾರೆ. ಪಾಪ ಕಾಂಗ್ರೆಸ್ಸು JDSನ ಸಮ್ಮಿಶ್ರ ಸರ್ಕಾರ ಇದ್ದಾಗ ರಾತ್ರಿ ಕದ್ದು ಚೆನ್ನೈಗೆ ಹೋಗಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಬಿಟ್ಟು BJP ಸೇರ್ತೀನಿ ಅಂತ ಹೇಳಿ BJPಗೆ ಸೇರಿ BJPನಲ್ಲಿ 3 ವರ್ಷ ಮಂತ್ರಿ ಪದವಿನೂ ಎಂಜಾಯ್ ಮಾಡಿ ನಂತರ ಕಾಂಗ್ರೆಸ್ ಸರ್ಕಾರ ಬಂದರೆ ಅಯ್ಯೋ ನನ್ನ ಕ್ಷೇತ್ರದಲ್ಲಿ ಇನ್ನೂ ಕೆಲಸಗಳಾಗಿಲ್ಲ, ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ ಬೆಂಬಲ ಕೇಳಲಿಕ್ಕೆ ಹೋಗಿದ್ದೀನಿ ಅವರ ಮಂತ್ರಿಗಳ ಹತ್ರ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ಪಕ್ಷ ಅದೆಲ್ಲ ಅವರವರ ಹಣೆ ಬರ ಇರಲಿ. ಇವತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ಈ ಅಧಿಕಾರಿಗಳಿಗೆ ಅವರ ಒಂದು ಬುಕ್ಲೆಟ್ಗಳು, ಅವ್ರ ಫೋಟೋ ಇರ್ತಕ್ಕಂಥ ಬುಕ್ಲೆಟ್ಗಳಲ್ಲಿ ಅದು ಮತದಾರರ ಲಿಸ್ಟ್ ಇಟ್ಕೊಂಡವರು ಏನು ಇಟ್ಕೊಂಡಿದ್ರು ಅದೆಲ್ಲ ತನಿಖೆ ಆಗಬೇಕು. ಇವತ್ತು ಮತದಾರರನ್ನ ಇವತ್ತೇನು ಐಡೆಂಟಿಫೈ ಮಾಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿದ್ದಾರೆ ಸರ್ಕಾರದಲ್ಲಿ. ಬಹುಶಃ ಈಗಿನ ಸರ್ಕಾರದಲ್ಲಿ ಇವರಿಗೆಲ್ಲರಿಗೂ ತಯಾರು ಮಾಡೇ ಕಳಿಸಿದ್ದಾರೆ. ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರಬೇಕು. ಬಹುಶಃ ಇವತ್ತು ನಿಮಗೆ ರೆಡ್ ಹ್ಯಾಂಡ್ ಆಗಿ ಯಾವೊಬ್ಬ ಅಧಿಕಾರಿ ಇವತ್ತು ಪ್ರಾಮಾಣಿಕವಾದ ಕೆಲಸ ಮಾಡಬೇಕು ಪಾರದರ್ಶಕತೆಯಿಂದ. ಯಶವಂತಪುರದ ತಾವರೆಕೆರೆ
ಭಾಗದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಕಾರ್ಯಕರ್ತರು ಇದನ್ನೇನು ಸೀಸ್ ಮಾಡಿದ್ದಾರೆ, ಆ ಹೆಣ್ಣು ಮಗಳು ಇವತ್ತು ಅಧಿಕಾರಿಯಾಗಿ ಏನು ಕೆಲಸ ಮಾಡ್ತಾರೆ, ಸಾರಿ ಕೇಳ್ತಾರೆ. ಇನ್ನೊಬ್ಬ ಅಧಿಕಾರಿ ಬರ್ತಾನೆ, ಆಯ್ತು ಈಗ ಮಾಡಿದ್ದು ವಿಡಿಯೋ ಮಾಡಬೇಡಿ ಅಂತಾನೆ. ಇದು ಯಾವ ರೀತಿ ನಡೆಸ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ನ ಈಗ ಹೊಸ ಅಧ್ಯಕ್ಷರು ಏನು ಭಾಷಣ ಮಾಡಿದ್ದಾರೆ, ಪಾಕಿಸ್ತಾನದ ಬಗ್ಗೆ ಮತ್ತಿನ್ನ ಉಂಡಿ ಕಳ್ತನದ ಬಗ್ಗೆ ಎಲ್ಲ ಮಾಡ್ತಾರೆ. ನೀವೇ ಉಂಡಿ ಕಳ್ತನ ಮಾಡಕ್ಕೆ ಹೇಳಿದಿರಿ ಅಧಿಕಾರಿಗಳಿಗೆ. ನಿಮ್ಮ ನಾಯಕತ್ವದಲ್ಲಿ ಏನು ಮಾಡಿಸ್ತಾ ಇದ್ದೀರಿ? ನಿಮ್ಮ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ನೀವು ಮತದಾರರ ಉಂಡಿನೇ ಕಳ್ತನ ಮಾಡಕ್ಕೆ ಹೊರಟಿದ್ದೀರಲ್ಲ. ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತೀರಿ, ಇವತ್ತು ಮತದಾರರ ಉಂಡಿನೇ ಲೂಟಿ ಹೊಡೆಯಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ಇದು. ಈಗ ಮಾಡ್ತಿರ್ತಕ್ಕಂಥ ಕೆಲಸ ನೋಡಿದ್ರೆ